ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾತುಕತೆ ಅಂತಂದರೆ, ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನರ ಮನಸ್ಥಿತಿಯಿಂದ ಹೇಗೇಗೋ ಆಗ್ತಾಯಿದೆ. ನನ್ನ ಅನಿಸಿಕೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಇಷ್ಟ ಬಂದವರು ಕೇಳ್ತಾರೆ, ಇಷ್ಟ ಬರಲಿಲ್ಲ ಅಂದರೆ ಬಿಡ್ತಾರೆ. ಇದು ನನ್ನ ಒಂದು ಮಾತು. ಇಲ್ಲಿ ಜನರು ಒಳ್ಳೆತನದಲ್ಲೂ ಕೆಟ್ಟ ಹುಡುಕ್ತಾರೆ, ಕೆಟ್ಟದಂತೂ ಕೆಟ್ಟದಾಗಿ ಬಿಡಿಸ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜನರಿಗೋಸ್ಕರ ನಾವು ಬದುಕುವುದು ಬೇಡ. ಜನ ಮಾತಾಳಕ್ಕೆ ಅಂಥೇಳಿ ಇರುವುದು ಈ ದುನಿಯಾದಲ್ಲಿ, ಈ ಭೂಮಿ ಮೇಲೆ. ಅದಕ್ಕೆ ಜನರಿಗೋಸ್ಕರ ತಲೆ ಕೆಡಿಸ್ಕೊಳ್ಬೇಡಿ. ಜನರ ಜನರ ವಿಚಾರಧಾರೆಗಳನ್ನು ಅಷ್ಟೇ. ಯಾರು ಕೆಟ್ಟದಾಗಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ ಅವ್ರು ಕೆಟ್ಟವರಾಗಿ ಇರ್ತಾರೆ. ದೇವರು ಅಲ್ಲಿ ಮೇಲ್ಗಡೆ ಎಲ್ಲವನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ನಮ್ಮ ಬಗ್ಗೆ ಯಾರು ಕೆಟ್ಟದ್ದು ಬಯಸ್ತಾ ಇರ್ತಾರೆ ಅವರಿಗೆ ಕೆಟ್ಟದನ್ನೇ ಕೊಡ್ತಾ ಇರ್ತಾನೆ, ಯಾವುದೋ ಒಂದು ರೂಪದಲ್ಲಿ. ಬಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ನಗ್ತಾ ಇದ್ದಾರೆ, ಎಷ್ಟೋ ಜನ ಆಡ್ಕೊಳ್ತಾ ಇದ್ದಾರೆ. ಡೋಂಟ್ ಕೇರ್. ನನ್ನ ಗುರಿ ಏನಿದೆ ನನಗೆ ಮಾತ್ರ ಗೊತ್ತು. ಆ ಗುರಿ ಪರಿಪೂರ್ಣವಾದಾಗ ಅವರೇ ಕೂಡ ಒಂದು ದಿನ ನನಗೂ ಕೂಡ ಸೆಲ್ಯೂಟ್ ಹೊಡಿತಾರೆ. ಅದು ಮಾಡೇ ತೋರಿಸ್ತೀನಿ, ಮಾಡೇ ತೀರ್ತೀನಿ. ನಗೋರು ನಗಲಿ, ಇಷ್ಟಪಡೋರು ಇಷ್ಟಪಡಲಿ, ಹೇಟ್ ಮಾಡೋರು ಹೇಟ್ ಪಡಲಿ, ಎಲ್ರಿಗೂ ಒಂದು ನಮಸ್ಕಾರ ಹೇಳ್ತೀನಿ ವಿನಃ ನಾನು ಅವ್ರಿಗೂ ಕೂಡ ಕೆಟ್ಟದ್ದು ಬಯಸಲ್ಲ. ಒಂದು 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 ಮಾತಿದೆ, ನಾವು ಜೀವನದಲ್ಲಿ ಬೆಳಿಬೇಕಾಗಿದೆ ಅಂದರೆ ನಮಗೆ ಶತ್ರು ಇರಬೇಕಂತೆ. ಆ ಶತ್ರು ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಲಿಕ್ಕೆ ಆಗುತ್ತೆ. ಹೇಗೆ ಅಂದರೆ, ನಾವು ಬೆಳೀತಾ ಇರುವಾಗ ಅವ್ನು ಕಾಲು ಎಳಿತಾ ಇರ್ತಾನೆ, ನಾವು ಅವನಿಗೆ ಕಾಲು ಕೆಳಗೆ ತುಳಿತಾ ನಾವು ಮೇಲೆ ಹೋಗ್ತಾ ಇರ್ತೀವಿ. ಅರ್ಥ ಆಯ್ತಾ ಇದ್ರ ಮೀನಿಂಗು? ನಮ್ಮನ್ನು ಕಾಲು ಎಳೆಯೋರ ಜನ ಇರ್ತಾರಲ್ಲ, ಅವ್ರು ನಮ್ಮ ಕಾಲು ಕೆಳಗಡೆನೇ ಇರ್ತಾರೆ. ನಾವು ಅವರನ್ನು ತುಳಿತಾ ನಾವು ಮೇಲ್ಗಡೆ ಹೋಗ್ತಾ ಇರ್ತೀವಿ. ಸಮಾಜದಲ್ಲಿ ಒಳ್ಳೇದು ಮಾಡಿದ್ರು ನಗ್ತಾರೆ, ಕೆಟ್ಟ ಮಾಡಿದ್ರು ನಗ್ತಾರೆ, ಒಳ್ಳೇದು ಮಾಡಿದ್ರು ಆಡ್ಕೊಳ್ತಾರೆ. ನಾವು ನಮಗೋಸ್ಕರ ಬದುಕ್ತಾ ಇದ್ದೀವಿ, ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ ಅಂದರೆ ಇನ್ನೊಬ್ಬರಿಗೆ ಯಾಕೆ ಹೆದರಬೇಕು? ಅವರಿಂದ ನಾನೇನಾದರೂ ತಗೋತಾ ಇದ್ದೀನ? ಏನಿಲ್ಲ. ಹಾಗಾದಾಗ ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಡೋಂಟ್ ಕೇರ್. ನಿಮಗೇನು ಅನ್ನಿಸ್ತಾ ಇದೆ ಒಳ್ಳೆತನದಲ್ಲಿ ಮಾಡ್ತಾ ಹೋಗಿ. ಯಾರು ನಗ್ತಾ ಇದ್ದಾರೆ ಅಂಥೇಳಿ ಅಲ್ಲಿಗೆ ಮುಕ್ತಾಯ ಮಾಡೋದು ಬೇಡ. ನಗೋರು ಸಿಕ್ಕಾಪಟ್ಟೆ ಇದ್ದಾರೆ, ಆದರೆ ಅದರ ಹಿಂದೆ ಪ್ರಯತ್ನ ಎಷ್ಟಿರುತ್ತೆ ಅಂಥೇಳಿ ಅವರಿಗೆ ಗೊತ್ತಿರಲ್ಲ. ಅರ್ಥ ಆಯ್ತಾ? ವಿದೇಶಕ್ಕೆ ಯಾರು ಬರಬೇಕಂತ ಇದ್ದೀರಾ ಅಂದರೆ, ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ರಿಕ್ವೈರ್ಮೆಂಟ್ ಇದೆ ಡಾಕ್ಯುಮೆಂಟ್ಸು ಅಂಥೇಳಿ. ನಮಗೆ ಮೊದಲನೇದಾಗಿ ಪಾಸ್ಪೋರ್ಟ್ ರೆಡಿ ಮಾಡ್ಕೊಂಡು ಇಕ್ಕೋಬೇಕು. ಸುಮ್ಮನೆ ಆ ಊರಿಂದ ಈ ಊರಿಗೆ ಹೋಗೋಕ್ಕೆ ನಮಗೆ ಬಸ್ ಟಿಕೆಟ್ ಇದ್ದಂಗೆ ಇಲ್ಲ. ಇದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾಗಿದ್ದರೆ ನಮಗೆ ಒಂದು ಪಾಸ್ಪೋರ್ಟ್ ಅಂತ ಪ್ರೊವೈಡ್ ಮಾಡುತ್ತೆ ನಮ್ಮ ಭಾರತ ಸರ್ಕಾರ. ಅದನ್ನು ತೊಗೊಂಡಿಟ್ಕೊಳ್ಬೇಕು. ಅದ್ರ ವ್ಯಾಲಿಡಿಟಿ 10 ವರ್ಷ ಇದೆ. ನೀವು ಒಂದು ಸಾರಿ ಪಾಸ್ಪೋರ್ಟ್ ಓಪನ್ ಮಾಡಿದಾಗ ಅದಕ್ಕೆ ಆದಂಥ 10 ವರ್ಷ ಅವಧಿಯವರೆಗೆ ಅದು ಸರ್ವಿಸ್ ಕೊಡುತ್ತೆ. 10 ವರ್ಷ ಮುಗಿದಿದ್ದ ಮೇಲೆ ಅದಕ್ಕೆ ನಾವು ರಿನ್ಯೂ ಕೂಡ ಮಾಡ್ಕೊಳ್ಬೋದು. ಈಗ ಮೊನ್ನೆ ನಂದು 10 ವರ್ಷ ಆಯಿತು, ಪಾಸ್ಪೋರ್ಟು ರಿನ್ಯೂ ಮಾಡುವ ಡೇಟ್ ಬಂದಿತ್ತು. ಇಲ್ಲೂ ಕೂಡ ನೀವು ಯಾವ ದೇಶದಲ್ಲಿ ಇರ್ತೀರಾ ಆ ದೇಶದಲ್ಲಿ ಇಂಡಿಯನ್ ಎಂಬೆಸಿ ಇರುತ್ತೆ, ಅಲ್ಲಿ ಹೋಗಿ ನೀವು ನಿಮ್ಮ ಪಾಸ್ಪೋರ್ಟ್ ಅನ್ನೋದು ರಿನ್ಯೂ ಮಾಡ್ಬೋದು. ನಾನು ಕೂಡ ಇಲ್ಲೇ ಈ ಪಾಸ್ಪೋರ್ಟು ರಿನ್ಯೂ ಮಾಡಿದ್ದು. ಯಾರು ಇಲ್ಲಿದ್ದಿದ್ರೆ ಅವರಿಗೂ ಕೂಡ ಉಪಯುಕ್ತವಾದ ಮಾಹಿತಿ ಇದು. ಪಾಸ್ಪೋರ್ಟ್ ರಿನ್ಯೂ ಮಾಡಬೇಕಾಗಿದೆ ಅಂತಂದರೆ ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಅದಕ್ಕೆ ಆದಂಥ ಅಪಾಯಿಂಟ್ಮೆಂಟ್ ಬೇಕು. ಅಪಾಯಿಂಟ್ಮೆಂಟ್ ಅದಕ್ಕೆ ತಗೊಂಡಿದ್ದಾಗ ನೀವು ಆ ಆಫೀಸಿಗೆ ಹೋಗಿದಾಗ ಕರೆಕ್ಟ್ ಅಪಾಯಿಂಟ್ಮೆಂಟ್ ಇಂಪಾರ್ಟೆಂಟ್. ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದೇ ಬಹಳ ಕಷ್ಟ. ನೋಡಿ, ನಿಮಗೆ ನೀವು ಬೆಳಿಬೇಕು. ನಾವು
ನಮಗೆ ನಾವೇ ಬೆಳಿಬೇಕು. ಇನ್ನೊಬ್ಬರ ಬಾಳ ಹಿಡಿದು ಬೆಳೆಯೋದಾಗಲಿ, ಇನ್ನೊಬ್ಬರನ್ನು ತುಳಿಕೊಂಡು ಬೆಳೆಯುವುದಾಗಲಿ ಅದಕ್ಕೆ ನಮಗೆ ಕೊನೆ ಆಗಿರಲ್ಲ. ನಾವು ಏನಾಗಿ ಬೆಳಿತೀವಲ್ಲ ಅದೇ ನಮಗೆ ಕೊನೆ ಆಗಿರೋದು. ನೋಡಿ, ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದೇ ಇರುತ್ತೆ. ಅದು ಹುಡುಗ ಇರ್ಬೋದು, ಹುಡುಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಜೀವನದಲ್ಲಿ ಒಂದು ಕಷ್ಟಕರವಾದ ದಿನ ಅವರು ಕಳೆದೇ ಇರ್ತಾರೆ. ಅಂದರೆ ಕಷ್ಟ ದಿನಗಳನ್ನು ಕಳೆದೇ ಇರ್ತಾರೆ. ಯಾರಿಗೂ ಕೂಡ ಒಳ್ಳೆಯದೇ ಅನ್ನೋದೇ ಆಗಿರಲ್ಲ. ಅದನ್ನು ನಾವು ರೂಢಿಸ್ಕೊಂಡು ಅದಕ್ಕೆ ಫೇಸ್ ಮಾಡ್ತಾ ಹೋದಾಗ ನಮಗೂ ಕೂಡ ಒಳ್ಳೆಯ ದಿನ ಬಂದೇ ಬರುತ್ತೆ.